ನಮಸ್ಕಾರ, ಹಾಯ್. ನನ್ನ ಹೆಸರು ಸುರೇಶ್ ಅಂತ. ನೋಡಿ, ಇವತ್ತೊಂದು ಪ್ರಾಡಕ್ಟ್ನ ನಾನು ನಿಮಗೆ ಡೆಮಾನ್ಸ್ಟ್ರೇಷನ್ ತೋರಿಸ್ತಾ ಇದ್ದೀವಿ. ಸೊ ಇವರು ರೋಲಿ ಸರ್ ಅಂತ, ಹ್ಯಾಪ್ಟಿಕ್ ಫೇಶಿಯಲ್. ನೋಡಿ, ಇದು ಪುಷ್ ಟು ಓಪನ್ ವಿತ್ ಸಾಫ್ಟ್ ಕ್ಲೋಸ್. ನೋಡಿ, ಇದು ಏನಂದರೆ, ಸೊ ಕ್ಲೋಸ್ ಆಗುವಾಗ ನಿಮಗೆ ಸಾಫ್ಟ್ ಕ್ಲೋಸ್ ಆಗುತ್ತೆ. ಓಪನ್ ಆಗುವಾಗ ನಿಮಗೆ ಜಸ್ಟ್ ಈ ಥರ ಮಾಡಿದ್ರೆ ಓಪನ್ ಆಗುತ್ತೆ. ಓಕೆ, ದಿಸ್ ಇಸ್ ಅ ಸ್ಪೆಷಲ್ ಪ್ರಾಡಕ್ಟ್. ಬಟ್ ತುಂಬ ಜನ ಇದರಲ್ಲಿ ಏನು ಕನ್ಫ್ಯೂಸ್ ಮಾಡ್ಕೊತಾ ಇದ್ದಾರೆ ನಮ್ಮ ಕಾರ್ಪೆಂಟ್ರು ಅಂದರೆ, ಇದನ್ನ ಫಿಕ್ಸ್ ಆದಮೇಲೆ ಇದನ್ನು ಈ ಥರ ಪುಷ್ ಮಾಡಿ ಬಿಡ್ತಾರೆ. ಸರ್, ಅದು ಹೊರಗಡೆ ಹೋಗ್ತಾ ಇಲ್ಲ, ನಾವು ಎಷ್ಟೇ ಮಾಡಿದ್ರು ವಾಪಸ್ ಬರ್ತಾ ಇದೆ, ಪ್ರಾಡಕ್ಟ್ ಇಶ್ಯೂ ಇದೆ ಅಂತ ಹೇಳ್ತಾರೆ. ಸೊ ಆ್ಯಕ್ಚುಲಿ ಏನಂದರೆ, ಕ್ಲೋಸ್ ಮಾಡುವಾಗ ಹಂಗೆ ಮಾಡಬಾರ್ದು. ಕ್ಲೋಸ್ ಮಾಡುವಾಗ ಜೆಂಟಲಿ ನೀವು ಸಾಫ್ಟ್ ಕ್ಲೋಸ್ ಹೆಂಗೆ ಮಾಡೋದು ಆ ಥರ ಮಾಡಬೇಕು, ಈ ಥರ. ಓಕೆ, ಸೊ ನೀವು ಪುಷ್ ಟು ಓಪನ್ ಸಾಫ್ಟ್ ಕ್ಲೋಸ್ ಮಾಡೋ ಥರ ಇದನ್ನು ಮಾಡಬಾರ್ದು. ಅದರಿಂದ ನೀವು ಪುಷ್ ಟು ಓಪನ್ನೇ ಮಾಡಬೇಕಾ ಸರ್ ಅಂತ ಕೆಲವರು ಕ್ವಶನ್ ಕೇಳ್ತಾರೆ. ಸರ್, ಬೈ ಮಿಸ್ಟೇಕ್ ಎಳೆದ್ಬಿಟ್ರೆ ಹಾಳಾಗ್ಬಿಡುತ್ತೆ, ಸೊ ಇದು ನೀವು ಎಳೆದ್ಬಿಟ್ರೆ ಸೊ ಟೆಕ್ನಿಕಲಿ ಅದು ಹಾಳಾಗುತ್ತೆ ಅಂತ. ಹಂಗೇನು ಹಾಳಾಗಲ್ಲ. ನೀವು ಇದನ್ನು ನಾರ್ಮಲ್ ಟೆಲಿಸ್ಕೋಪಿಕ್ ಸಾಫ್ಟ್ ಕ್ಲೋಸ್ ಥರನೂ ಯೂಸ್ ಮಾಡ್ಬೋದು. ನೋಡಿ, ಓಪನ್, ನಾನಿಗೆ ನಾರ್ಮಲಾಗಿ ಓಪನ್ ಮಾಡಿದ್ದೀನಿ ಆ್ಯಂಡ್ ನಾರ್ಮಲಾಗಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಸಾಫ್ಟ್ ಕ್ಲೋಸ್ ವರ್ಕ್ ಆಗ್ತದೆ, ಕಾಣಿಸ್ತಾ ಇದೆ ನಿಮಗೆ? ಓಕೆ, ಓಪನ್ ಮಾಡ್ತಾ ಇದ್ದೀನಿ ಆ್ಯಂಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಸಾಫ್ಟ್ ಕ್ಲೋಸ್ ಥರ ಆಯಿತು. ಪುಷ್ ಟು ಓಪನ್ ಅಂದರೆ ಈ ಥರ ನಿಮಗೆ ಹ್ಯಾಂಡಲ್ ಕಾಸ್ಟಿಂಗ್ ಉಳಿದೋಗುತ್ತೆ. ಸೊ ಪುಷ್ ಟು ಓಪನ್ ಆದರೆ ಈ ಥರ. ಕ್ಲಿಯರ್? ಇನ್ನೊಂದು ಸರಿ ಮಾಡಿಸ್ತೀನಿ. ಕ್ಲಿಯರ್? ಇಷ್ಟ. ಅದೇ ನೀವು ನಾರ್ಮಲ್ ಪುಷ್ ಟು ಓಪನಲ್ಲಿ ಹೆಂಗಾಗುತ್ತೆ ಡಿಯರ್ ಕಾರ್ಪೆಂಟರ್ಸ್, ನೋಡಿ, ಪುಷ್ ಟು ಓಪನ್ ಹೆಂಗಿರುತ್ತೆ ಅಂದರೆ, ನೀವು ಕ್ಲೋಸ್ ಮಾಡಬೇಕಾದ್ರೆ ನೋಡಿ, ಓಪನ್ ಮಾಡಬೇಕಾದ್ರೆ ಈ ಥರ ಓಪನ್ ಆಗುತ್ತೆ. ಕರೆಕ್ಟ್? ಇದು ವೆಯ್ಟ್ ಇಲ್ಲ, ಅದರಿಂದ ಫುಲ್ ಓಪನ್ ಆಯಿತು. ನಾರ್ಮಲಾಗಿ ಇಷ್ಟೇ ಓಪನ್ ಆಗುತ್ತೆ, ಇಷ್ಟೇ ಓಪನ್ ಆಗುತ್ತೆ. ಓಕೆ, ಸೊ ಇದು ನೀವು ಕ್ಲೋಸ್ ಮಾಡಬೇಕಾದ್ರೆ ಇದು ನೀವು ಹಿಂಗೆ ಬಿಟ್ಟರೆ ಆಗಲ್ಲ. ಇದು ನೀವು ಫುಲ್ ತಳ್ಳಿ ಬಿಡಬೇಕು. ಸೊ ಇದೇ ತಪ್ಪನ್ನ ಹಿಂಗೆ ತಳ್ಳಿ ಬಿಡಬೇಕಲ್ಲ ಅನ್ನೋದು ಇದೇ ಅಭ್ಯಾಸದಲ್ಲಿ ಇದನ್ನು ತಳ್ಳಿ ಬಿಟ್ಟರೆ ನೋಡಿ, ತಳ್ಳಿ ಬಿಡ್ತೀನಿ, ಹೋಗಕ್ಕಾಗಲ್ಲ. ಫುಲ್ ತಳ್ತಾ ಇದ್ದೀನಿ, ಬಿಡ್ತಾ ಇದ್ದೀನಿ, ಮತ್ತೆ ವಾಪಸ್ ಬರುತ್ತೆ. ಫುಲ್ ತಳ್ತಾ ಇದ್ದೀನಿ, ಮತ್ತೆ ವಾಪಸ್ ಬರುತ್ತೆ. ಹಂಗಾಗಬಾರ್ದು. ಸೊ ಆಲ್ವೇಸ್ ನೀವು ಇದನ್ನು ಜೆಂಟಲಿ ಇದನ್ನು ಸಾಫ್ಟ್ ಕ್ಲೋಸ್ ಥರ ಯೂಸ್ ಮಾಡಬೇಕು. ಕ್ಲಿಯರ್? ಥ್ಯಾಂಕ್ ಯು.